ಪರಮಾತ್ಮ ಹೇಗೆ ಅವನು ಜ್ಞಾನಾನಂದಾತ್ಮಕನಾಗಿ ಪ್ರಕಟನಾಗಿದ್ದಾನೆ, ಹಾಗೆ ಜ್ಞಾನಾನಂದಾತ್ಮಕಳಾಗಿಯೇ ದುರ್ಗಾದೇವಿ ಪ್ರಕಟಳಾಗ್ತಾ ಇದ್ದಾಳೆ. ನೋಡೋದಕ್ಕೆ ಶಿಶುರೂಪ ಅಷ್ಟೇ, ಆದರೆ ಜ್ಞಾನಾನಂದಾತ್ಮಕವಾದಂತಹ ಶರೀರವನ್ನೇ ಹೊಂದಿದಂಥವಳು ಸ್ವರೂಪ ದೇಹ ಅಂತಹ ದುರ್ಗಾದೇವಿ ಅಲ್ಲಿ ಪ್ರಕಟಳಾಗಿದ್ದಾಳೆ. ದುರ್ಗಾದೇವಿ ನಂದಗೋಪನ ಮನೆಯಲ್ಲಿ ಯಾಕೆ ಪ್ರಕಟಳಾಗಿದ್ದಾಳೆ? ಅದಕ್ಕೆ ವಾದಿರಾಜರಂತಾರೆ, ನಂದಗೋಪನ ಮನೆಯಲ್ಲೇ ಬರಬೇಕಾಗಿತ್ತು ಅವಳು. ಅಲ್ಲ, ಬೇರೆ ಎಲ್ಲಾದರೂ ಬರಬಹುದಾಗಿತ್ತಲ್ಲ. ಭೀಷ್ಮಕನ ಮನೆಯಲ್ಲಿ ಶ್ರೀದೇವಿ ಲಕ್ಷ್ಮೀದೇವಿ ಅಲ್ಲಿ ಅವತಾರ ಮಾಡ್ತಾ ಇದ್ದಾಳೆ ರುಕ್ಮಿಣಿಯಾಗಿ. ಹಾಗೆ ಸತ್ರಾಜಿತನಲ್ಲಿ ಸತ್ಯಭಾಮೆಯಾಗಿ ಅವತಾರ ಮಾಡ್ತಾ ಇದ್ದಾಳೆ. ಹಾಗೆ ಬೇರೆ ಕಡೆ ಎಲ್ಲಾದರೂ ಮಾಡಬಹುದಾಗಿತ್ತು, ನಂದಗೋಪನ ಮನೆಯಲ್ಲೇ ಯಾಕೆ ಬರಬೇಕಾಗಿತ್ತು ಅಂತಂದರೆ, ಇವಳು ದುರ್ಗಾ ರೂಪದವಳು ತಾನೆ. ದುರ್ಗೆ ಅವಳು ಏನು ಮಾಡ್ತಾಳೆ? ತಮೋಭಿಮಾನಿನಿ, ತಮಸ್ಸಿನ ವ್ಯಾಪಾರವನ್ನು ಮಾಡಿಸ್ತಾಳೆ. ತಮಸ್ಸಿನ ವ್ಯಾಪಾರ ಅಂತಂದ್ರೆ ಏನು? ಅಜ್ಞಾನ, ವಿಪರೀತ ಜ್ಞಾನ, ಇದೆಲ್ಲವೂ ಕೂಡ ತಮಸ್ಸಿನ ವ್ಯಾಪಾರ. ಇಲ್ಲಿ ಬರಬೇಕು ನೋಡಿ, ನಂದಗೋಪ ಯಶೋದೆಯರಿಗೆ ಯಾವಾಗಲೂ ಕೂಡ ಇವನು ಎದುರಿನಲ್ಲಿ ಇರುವಂಥ ಕೃಷ್ಣ ಇವನು ನಾರಾಯಣ ನಾರಾಯಣ ಅಂತ ಎಚ್ಚರ ಇದ್ದುಬಿಟ್ರೆ, ಆವಾಗ ಇವನು ನನ್ನ ಮಗನಲ್ಲ ಅಂತನೂ ಎಚ್ಚರ ಇದ್ದರೆ, ಆವಾಗ ತನ್ನ ಮಗನಲ್ಲ ಅಂತನೂ ಎಚ್ಚರ ಇದ್ದರೆ ಮಕ್ಕಳನ್ನು ಬೆಳೆಸುವಂತೆ, ಆಡಿಸಿ ಮುದ್ದಾಡುವಂತೆ ಮಾಡಲಿಕ್ಕೆ ಸಾಧ್ಯ ಇದೆ ಯಶೋದೆ? ಅದು ಆಗೋದೇ ಇಲ್ಲ. ಮತ್ತು ಆ ಎಚ್ಚರ ಯಾವಾಗಲೂ ಇದ್ದು ಅವಳು ಏನಾದರೂ ಸಣ್ಣ ಪುಟ್ಟ ಸೇವೆ ಮಾಡಿದರೆ ಎಂತಹ ಪುಣ್ಯ ಬರುತ್ತದೆ, ಅಷ್ಟೆಲ್ಲ ಪುಣ್ಯವನ್ನು ಪಡೆಯುವಂತಹ ಯೋಗವೂ ಕೂಡ ಅವಳಿಗಿಲ್ಲ. ಆದ್ದರಿಂದ ಎಷ್ಟು ಭಾಗ್ಯ ಬೇಕೋ ಅಷ್ಟೇ, ಎಷ್ಟು ಭಾಗ್ಯ ಎಷ್ಟು ಯೋಗ ಅವಳಿದ್ದಿದೆಯೋ ಅಷ್ಟೇ ಪುಣ್ಯ ಬರಬೇಕು, ಅದಕ್ಕಿಂತ ಹೆಚ್ಚಿನ ಪುಣ್ಯ ಬರಬಾರದು. ಹಾಗಾದರೆ ಏನಾಗಬೇಕು? ಅವಳೆಲ್ಲ ಸೇವೆಗಳನ್ನು ಮಾಡಬೇಕು, ಆದರೆ ಯಾವಾಗಲೂ ಕೂಡ ಈ ಕೃಷ್ಣ ನಾರಾಯಣ ಅಂತನೋ ಎಚ್ಚರ ಇರಬಾರದು. ಅದಕ್ಕೆ ಆ ಅಜ್ಞಾನವನ್ನು ಉಂಟು ಮಾಡಬೇಕು, ಮರೆಮಾಚಬೇಕು. ಅವಳಿಗಿರುವಂತಹ ಎಚ್ಚರ, ಕೃಷ್ಣನೇ ನಾರಾಯಣ ಅಂತನೋ ಎಚ್ಚರ, ಅದು ತಿರೋಹಿತ ಆಗಬೇಕು. ಅದಕ್ಕಾಗಿ ದುರ್ಗೆ ಬೇಕು. ಅದಕ್ಕೋಸ್ಕರ ದುರ್ಗೆ ಆ ನಂದಗೋಪನ ಮನೆಯಲ್ಲಿ ಅವತರಿಸ್ತಾ ಇದ್ದಾಳೆ. ಹರಿಸ್ತುಗಿತ್ಯಾದಿ ವಿಮೋಹ ರಾಶೇ ಭವಿಷ್ಯತೋಸ್ಯಾಮಿವ ಮೂಲಭೂತ. ಮುಂದೆ ಅವಳಿಗೆ ಬರುವಂತಹ ಆ ಭ್ರಾಂತಿ, ನನ್ನ ಮಗ ಅಂತನ್ನುವ ಭಾವನೆ ಅದು ಮೂಡಿಸಬೇಕು ಅಂತಂದರೆ ದುರ್ಗೆಯೇ ಅದಕ್ಕೆ ಕಾರಣ. ಹೀಗಾಗಿ ದುರ್ಗೆ ಅಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾಳೆ. ಅಲ್ಲಿ ದುರ್ಗೆ ಅವತಾರ ಮಾಡಿದ್ದಾಳೆ. ಕೃಷ್ಣ ಶಿಶುರೂಪವನ್ನು ಸ್ವೀಕಾರ ಮಾಡುವ ಮೊದಲು ಒಂದು ಮಾತನ್ನು ಹೇಳ್ತಾನೆ. ಇವರು ದೇವಕಿ ವಸುದೇವರು ಕೃಷ್ಣನ ಥರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ, ದಯಮಾಡಿ ನಿನ್ನ ರೂಪ ಸಂಕೋಚವನ್ನು ಮಾಡು, ನಮಗೆ ಭಯ ಆಗತ್ತೆ ಅಂತ. ಆಯಿತು, ನಾನು ರೂಪ ಸಂಕೋಚ ಮಾಡ್ತೇನೆ, ನಾನಿಲ್ಲಿರೋ ಹಾಗಿಲ್ಲ, ನಾನು ಗೋಕುಲಕ್ಕೆ ಹೋಗಬೇಕು. ಅದಕ್ಕೆ ವಸುದೇವ ನನ್ನನ್ನು ತಗೊಂಡು ಹೋಗಿ ಗೋಕುಲದಲ್ಲಿಡು. ಆ ಗೋಕುಲದಲ್ಲಿ ಅಲ್ಲಿ ನಂದಗೋಪನಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ, ಆ ಮಗುವನ್ನು ನೀನು ತೆಗೆದುಕೊಂಡು ಬಾ. ಇಷ್ಟು ಆದೇಶವನ್ನು ಪರಮಾತ್ಮ ಮಾಡಿ ಶಿಶುರೂಪವನ್ನು ಸ್ವೀಕಾರ ಮಾಡ್ತಾನೆ. ಅವನು ಯಾಕೆ ಹಾಗೆ ಹೇಳಿದ? ಇಲ್ಲಿದ ಗೋಕುಲಕ್ಕೆ ಹೋಗಬೇಕು ಅಂತ ಯಾಕೆ ಹೇಳಿದ? ಕಂಸನ ಭಯ. ಯಾರಿಗೆ ಕಂಸನ ಭಯ? ದೇವಕಿ ವಸುದೇವರಿಗ? ದೇವರೇ ಜೊತೆಯಲ್ಲಿದ್ದ ಕಂಸನ ಭಯ ಇಲ್ಲ. ಇನ್ನು ಕೃಷ್ಣನಿಗೆ ಕಂಸನ ಭಯ ಇದೆಯಾ? ಕೃಷ್ಣನಿಗೆ ಎಲ್ಲಿಯ ಭಯ? ಅವನ ಹೆಸರು ಹೇಳಿದರೆ ಎಲ್ಲರಿಗೂ ಕೂಡ ಭಯ ಹೋಗುತ್ತೆ. ಮತ್ತಿನ್ನು ಯಾವ ಕಾರಣದಿಂದ ಕೃಷ್ಣ ಮಥುರಾಪಟ್ಟಣವನ್ನು ಬಿಟ್ಟು ಗೋಕುಲಕ್ಕೆ ಹೋದ? ಉತ್ತರವೇ ಗೊತ್ತಾಗೋದಿಲ್ಲ. ಅದಕ್ಕೆ ವಾದಿರಾಜರಂತಾರೆ, ಯದೀಹ ವಾಸೋ ಮಮ ತರ್ಹಿ ಕಂಸಃ ಸುಹೃದ್ವಧ ಕ್ಲೇಶ ವಿದೂರ ಏವ ಯಮಾತಿಥಿ ಸ್ಯಾದಿತಿ ವೀಕ್ಷ್ಯ ಕೃಷ್ಣಃ ತಥೋ ವ್ರಜಂ ಪ್ರತ್ಯಗಮತ್ಸು ಧೀಮಾನ್. ಕೃಷ್ಣ ಅವನಂದಂತೆ, ನಾನಿಲ್ಲೇ ಇದ್ದರೆ ಬೆಳಗಿನ ಜಾವ ಆಗ್ತಾ ಇದ್ದಂತೆ, ನನ್ನ ಧ್ವನಿ ಕೇಳ್ತಾ ಇದ್ದಂತೆಯೇ ಕಂಸ ಓಡಿ ಬರ್ತಾನೆ. ಓಡಿ ಬಂದರೆ ಆವಾಗ ಎಲ್ಲ ಮಕ್ಕಳನ್ನು ಕೊಂದಂತೆ ನನ್ನನ್ನು ಕೊಲ್ಲಬೇಕು ಅಂತ ಅವನು ಎತ್ಕೊಳ್ತಾನೆ. ಆದರೆ ನನ್ನನ್ನು ಎತ್ಕೊಂಡು ನನ್ನನ್ನು ಅವನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನೇ ನಾನು ಸಾಯಿಸಬೇಕಾಗತ್ತೆ. ಹೀಗಾಗಿ ಅವನು ಬರ್ತಾನೆ, ಬಂದು ಕೂಡಲೇ ನನ್ನನ್ನು ಎತ್ಕೊಳ್ತಾನೆ, ಎತ್ಕೊಂಡು ಕೂಡಲೇ ನಾನು ಶಕಟಾಸುರನನ್ನು ಕೊಲ್ಲುವಂತೆ ಕಂಸಾಸುರನನ್ನು ಕಾಲಿನಿಂದ ಒದ್ದು ಕೊಂದು ಬಿಡಬೇಕಾಗತ್ತೆ. ಅದರಿಂದ ಏನಾಗತ್ತೆ? ಕಂಸ ಸತ್ತು ಹೋಗ್ತಾನೆ. ಆಯ್ತಲ್ಲ, ಒಳ್ಳೇದೇ ಆಯ್ತಲ್ಲ, ಕೊಂದು ಬಿಡಬಹುದಲ್ಲ ಅಂತಂದರೆ ಕಂಸ ಹಾಗೆ ಸಾಯಬಾರದು ನೋಡಿ. ಅವನು ಮಹಾದುಷ್ಟ, ಅವನು ಖಲಾಗ್ರಗಣ್ಯ ಅಂತ ಹೇಳ್ತಾರೆ. ದುಷ್ಟರಲ್ಲಿ ಅಗ್ರೇಸರ ಕಂಸ ಅಂತ.
ಅಂತಹ ದುಷ್ಟನಾದಂತಹ ಕಂಸ ತುಂಬ ತಪ್ಪುಗಳನ್ನು ಮಾಡಿದವರನ್ನು ಈ ಆರಕ್ಷಕರು ಕಾರಾಗೃಹದಲ್ಲಿ ಬಂಧನದಲ್ಲಿಡ್ತಾರೆ. ಬರೀ ಬಂಧನದಲ್ಲಿಡಲ್ಲ, ಅವರು ಅನೇಕರಿಗೆ ಅನೇಕ ರೀತಿಯಲ್ಲಿ ಚಿತ್ರಹಿಂಸೆಗಳನ್ನು ಕೊಟ್ಟಿರ್ತಾರೆ. ಆದ್ದರಿಂದಾಗಿ ಅವರಿಗೂ ಕೂಡ ಚಿತ್ರಹಿಂಸೆಗಳನ್ನು ಕೊಡುತ್ತಾರೆ. ಹಾಗೆ ಅಯೋಗ್ಯರಾದವರು ಯಾರು ಅನೇಕ ಅಪರಾಧಗಳನ್ನು ಮಾಡಿದ್ದಾರೆ ಅದಕ್ಕೆ ತಕ್ಕಂತಹ ಫಲವನ್ನು ಅನುಭವಿಸಬೇಕು. ಇಲ್ಲ ಆ ದುಃಖವನ್ನು ಅದಕ್ಕೆ ಅನುಭವಿಸೋದಕ್ಕೆ ನರಕ ತಮಸ್ಸು ಅದೆಲ್ಲವೂ ಕೂಡ ಇದೆ ಅಲ್ವಾ ಅಂತಂದರೆ ಸರಿ, ಅದೆಲ್ಲ ಇರಲಿ. ಈಗ ಅದಕ್ಕೆ ಯೋಗ್ಯವಾಗಿ ಬಂಧುಗಳ ವಿಯೋಗದ ಒಂದು ದುಃಖ ಆದರೂ ಆಗಲಿ ಅವನಿಗೆ, ಕಂಸನಿಗೆ. ಹಾಗೇ ಸಾಯೋದು ಬೇಡ, ಅವನಿಗೊಂದು ಉಪಾಯನವನ್ನು ಕೊಟ್ಟೇ ಕಳಿಸೋಣ ಅವನನ್ನು. ಹಾಗೆ ಕಳಿಸೋದು ಬೇಡ ಕಂಸನನ್ನು. ಅವನಿಗೇನು ಉಪಾಯನ ಅಂದರೆ, ನನ್ನ ಸೋದರ ಮಾವನಾಗಿ ನಮ್ಮ ಸೋದರರನ್ನು ಕೊಂದಿದ್ದಾನೆ, ಹೀಗಾಗಿ ನಮ್ಮ ಸೋದರರನ್ನು ಕೊಂದಿರುವಂತಹ ಈ ಸೋದರ ಮಾವನಿಗೆ ಒಂದು ಉಪಾಯನವನ್ನು ಕೊಡೋಣ ಅಂತ ಕೃಷ್ಣ ಆಲೋಚನೆ ಮಾಡಿದ್ದಂತೆ. ಏನು ಉಪಾಯನ ಅಂತಂದರೆ, ಬಂಧುಗಳ ವಿಯೋಗದ ದುಃಖ ಅವನಿಗೆ ಹೆಜ್ಜೆ ಹೆಜ್ಜೆಗೆ ಆಗಬೇಕು. ಅವನಿಗೆ ಅತ್ಯಂತ ಆತ್ಮೀಯರಾದಂಥವ್ರು ಪೂತನ, ಶಕಟ, ತೃಣಾವರ್ತ, ಕೇಶಿ, ಅರಿಷ್ಟ, ಬಕ, ಹೀಗೆ ಅನೇಕ ದೈತ್ಯರೇನಿದ್ದಾರೆ ಅವರೆಲ್ಲರೂ ಕೂಡ ಕಂಸನಿಗೆ ಅತ್ಯಂತ ಆತ್ಮೀಯರಾದಂಥವ್ರು. ಬೆಳೆಸಿದವಳು ತಾಯಿಯ ಸ್ಥಾನದಲ್ಲಿ ನಿಂತು ಬೆಳೆಸಿದಂಥವಳು ಧಾತ್ರಿ ಅಂತಲೇ ಕರೀತಿದ್ದಾರೆ ಪೂತನ. ಅಂಥವಳು ಪೂತನ, ಬಹಳ ಅಭಿಮಾನ ಅವನಿಗೆ. ಇಂಥವರೆಲ್ಲ ಸಾಯ್ತಾ ಇದ್ದಾಗ ಅವನಿಗೆ ದುಃಖ, ಅಯ್ಯೋ ಸತ್ತಿದ್ದಾರೆ ಅಂತ. ಒಬ್ಬೊಬ್ಬರು ಸತ್ತಾಗಲೂ ಕೂಡ ಅವನಿಗೆ ದುಃಖ ಆಗಬೇಕು. ಆ ಎಲ್ಲ ದುಃಖವನ್ನು ಕೊಟ್ಟು, ಈ ಉಪಾಯನವನ್ನು ಕೊಟ್ಟು ಇವನನ್ನು ಕಳಿಸೋಣ, ಹಾಗೇ ಸಾಯೋದು ಬೇಡ ಅಂತನ್ನೋ ದೃಷ್ಟಿಯಿಂದ ಕೃಷ್ಣ ಅಂದಂತೆ, ಹೀಗಾಗಬೇಕು ಅಂತಾರೆ ನಾನು ಇಲ್ಲೇ ಇರಬಾರ್ದು. ನಾನು ಇಲ್ಲಿದ್ದರೆ ನಾಳೆ ಅವನು ಬರ್ತಾನೆ, ಅವನು ಸತ್ತು ಹೋಗಿ ಬಿಡ್ತಾನೆ. ಅದಕ್ಕೆ ನಾನು ದೂರ ಹೋದರೆ ನನ್ನ ಹತ್ರ ಅವರನ್ನೆಲ್ಲ ಕಳಿಸ್ತಾನೆ, ಅವರನ್ನೆಲ್ಲ ನಾನು ಸಂಹರಿಸ್ತೇನೆ, ಆವಾಗ ಅವನಿಗೆ ದುಃಖ ಆಗತ್ತೆ. ಹಾಗೆ ದುಃಖವನ್ನು ಚೆನ್ನಾಗಿ ಅವನು ಅನುಭವಿಸಿ ನಂತರದಲ್ಲಿ ಅವನು ಮರಣವನ್ನು ಹೊಂದಲಿ ಅಂತನ್ನುವ ಭಾವನೆಯಿಂದ ಕೃಷ್ಣ ಅಲ್ಲಿಂದ ಹೊರಟಿದ್ದಾನೆ. ಹೊರತಾಗಿ ನ ಕಂಸ ಭೀತ್ಯಾಭಿಯಯೋ ವ್ರಜಂ ಸಹ ಸ್ವಸಂಶ್ರಿತಾನಾಮ ಭಯಸ್ಯ ಕರ್ತ ಸ್ವವಲ್ಲಭಾನಂದ ಕಲತ್ರ ಜಾತಾಂ ಮನೋರಮಾಂ ಈಕ್ಷಿತುಮೇವ ಸೋಗಾತ್. ವಾದಿರಾಜರ ಈ ಒಂದು ಮಾತು ಏನು, ನ ಕಂಸ ಭೀತ್ಯಾಭಿಯಯೋ ವ್ರಜಂ ಸಹ ಸ್ವಸಂಶ್ರಿತಾನಾಂ ಅಭಯಸ್ಯ ಕರ್ತ ಅನ್ನುವ ಮಾತು ಇದು ದೇಹಲಿ ದೀಪದಂತೆ ಇದೆ. ದೇಹಲಿ ದೀಪ ಅಂತ, ದೇಹಲಿ ದೀಪನ್ಯಾಯ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ದೇಹಲಿ ಅಂತಂದರೆ ಹೊಸ್ತಿಲು ಅಂತ ಅರ್ಥ. ದೇಹಲಿ ದೀಪ ಅಂತಂದರೆ ಹೊಸ್ತಿಲ ಮೇಲಿರುವಂತಹ ದೀಪ. ಎರಡೂ ಕೋಣೆಗೆ ಬೆಳಕಾಗಬೇಕು. ಒಂದು ಕೋಣೆ ಒಳಗಡೆ ಇಟ್ಟರೆ ಇನ್ನೊಂದು ಕೋಣೆ ಕತ್ಲಾಗಿರುತ್ತದೆ, ಆ ಕೋಣೆಯಲ್ಲಿಟ್ಟರೆ ಈ ಕೋಣೆ ಕತ್ಲಾಗಿರುತ್ತೆ. ಎರಡೂ ಕೋಣೆಗೆ ಬೆಳಕನ್ನು ಕೊಡಬೇಕು ಅಂದರೆ ಏನು ಮಾಡಬೇಕು? ಹೊಸ್ತಿಲ ಮೇಲೆ ದೀಪವನ್ನಿಟ್ಟರೆ ಆ ಬಾಗಿಲು ಚೌಕಟ್ಟೇನಿದೆ ಅದು ಎರಡೂ ಕೋಣೆಗಳ ಮಧ್ಯದಲ್ಲಿರೋ ಭಾಗ, ಅದರ ಮಧ್ಯದಲ್ಲಿ ದೀಪವನ್ನು ಇಟ್ಟರೆ ಎರಡೂ ಕೋಣೆಗಳಿಗೂ ಬೆಳಕಾಗತ್ತೆ. ಹಾಗೆ ಆ ಒಂದು ದೇಹಲಿ ಅಂತ ಇವತ್ತು ನಾವೇನು ದಿಲ್ಲಿ ಅಂತ ಕರೀತಾ ಇದ್ದೇವೆ, ಅದು ಹೊಸ್ತಿಲಿನ ಸ್ಥಾನದಲ್ಲಿದೆ. ಆದ್ದರಿಂದ ಸಂಸ್ಕೃತ ದೇಹಲಿ ಅಂತನ್ನೋ ಪದದಿಂದ ಬಂದಿರುವಂತಹ ಶಬ್ದ ಅದು ದಿಲ್ಲಿ ಅಂತನೋ ಶಬ್ದ. ಇದು ಭಾರತಕ್ಕೆ ಹೊಸ್ತಿಲಿನ ಸ್ಥಾನದಲ್ಲಿದೆ ಅಂತನೋ ದೃಷ್ಟಿಯಿಂದ ಹೊಸ್ತಿಲನ್ನು ದಾಟಿ ಒಳಗಡೆ ಹೋಗುವಂತೆ ಈ ದಿಲ್ಲಿ ಅದು ರಾಜಧಾನಿಯಾಗಿ ಅದರಿಂದ ಈ ಭಾರತದ ಪ್ರವೇಶ ಅಂತನೋ ದೃಷ್ಟಿಯಿಂದ ಅದನ್ನು ಹೊಸ್ತಿಲಿನ ಸ್ಥಾನದಲ್ಲಿ ಅದನ್ನು ದಿಲ್ಲಿ, ದೇಹಲಿ ಅಂತನ್ನೋದು ದಿಲ್ಲಿ ಅಂತಾಗಿದೆ. ಹೀಗೆ ದೇಹಲಿ ದೀಪದಂತೆ ಈ ಮಾತು ನ ಕಂಸ ಭೀತ್ಯಾಭಿಯಯೋ ವ್ರಜಂ ಸಹ ಸ್ವಸಂಶ್ರಿತಾನಾಂ ಅಭಯಸ್ಯ ಕರ್ತ ಅನ್ನುವ ಮಾತು ಹಿಂದಕ್ಕೂ ಸಂಬಂಧಪಡುತ್ತದೆ, ಮುಂದಕ್ಕೂ ಸಂಬಂಧಪಡುತ್ತದೆ. ಹಿಂದಿನ ಶ್ಲೋಕದಲ್ಲಿ ವಾದಿರಾಜರಂದರು ಕೃಷ್ಣ ಗೋಕುಲಕ್ಕೆ ಯಾಕೆ ಹೊರಡಬೇಕು ಅಂತ ಆಲೋಚನೆ ಮಾಡಿದ ಅಂತಂದರೆ, ಇಲ್ಲಿರಬಾರದು, ಇಲ್ಲಿದ ಹೊರಡಬೇಕು ಅಂತ ಯಾಕೆ ವಿಚಾರ ಮಾಡಿದ? ಕಂಸ ಒಬ್ಬನೇ ಸಾಯ್ತಾ ಇದ್ದಾನೆ, ಒಬ್ಬನೇ ಸಾಯಬಾರದವನು. ಅವನು ಬಂಧುಗಳ ವಿಯೋಗದಿಂದ ತಪ್ತನಾಗಿ ಅವನು ಮರಣವನ್ನು ಹೊಂದಬೇಕು ಅನ್ನುವ ಆಲೋಚನೆಯಿಂದ ಕೃಷ್ಣ ಹೊರಟಿದ್ದಾನೆ ಅಂತ ಹೇಳುವಾಗ ಈ ಮಾತನ್ನು ಸೇರಿಸಿಕೊಳ್ಳಬೇಕು. ಕಂಸನ ಹೆದರಿಕೆಯಿಂದ ಹೊರಟದ್ದಲ್ಲ. ಯಾಕೆ ಕಂಸನ ಹೆದರಿಕೆ ಕೃಷ್ಣನಿಗೆ ಯಾಕೆ ಆಗಬಾರದು? ಕೃಷ್ಣನಿಗೂ ಕೂಡ ಕಂಸನ ಹೆದರಿಕೆ ಆಗಿರಬಹುದಲ್ಲ ಅಂತಂದರೆ, ಸ್ವಸಂಶ್ರಿತಾನಾಂ ಅಭಯಸ್ಯ ಕರ್ತ, ಯಾರು ಕೃಷ್ಣನನ್ನು ಅವಲಂಬಿಸ್ತಾರೋ ಅವರಿಗೆ ಅಭಯವನ್ನು ಉಂಟು ಮಾಡುವಂಥವನು. ಇವನಿಗೆಲ್ಲಿಯ ಭಯ? ಅವನ ಮುದ್ರಣೆ ಹಾಗೆ, ಅಭಯ ಮುದ್ರ. ನಿಮಗೆ ಭಯ ಆಗೋದಿಲ್ಲ ಅಂತ. ಕೆಲವರೆಲ್ಲ ಅಭಯ ಮುದ್ರೆಯಲ್ಲಿ ಇರ್ತಾರೆ ಅಷ್ಟೇ, ಆದರೆ ಅವರೇ ಭಯ ಪಡ್ತಾ ಇರ್ತಾರೆ. ಇವನು ಹಾಗಲ್ಲ,
ಇವನು ನಿರ್ಭೀತನಾದಂತಹ ವ್ಯಕ್ತಿ, ಇವನು ಇನ್ನೊಬ್ಬರಿಗೂ ಭಯ ಪರಿಹಾರ ಮಾಡುವಂಥವನು. ಪ್ರಹ್ಲಾದರಾಜರು ನಾಮದ ಸ್ಮರಣೆಯನ್ನು ಮಾಡ್ತಾನೆ, ಪರಮಾತ್ಮನ ನಾಮದ ಸ್ಮರಣೆಯನ್ನು ಮಾಡ್ತಾನೆ. ಎಷ್ಟು ಆಪತ್ತುಗಳಿಂದ ದೂರ ಆಗಿದ್ದಾರೆ. ಅವ್ರಿಗೆ ಯಾವುದಾದ್ರೂ ಭಯ ಇತ್ತ? ಅವರು ಹೋಗಿ ಬೆಂಕಿಯಲ್ಲಿ ಅವರನ್ನು ಒಯ್ದು ಇಳಿಸ್ತಾ ಇದ್ದಾರೆ ಅಂತನ್ನುವಾಗ ಅವ್ರಿಗೆ ಭಯ ಆಯ್ತಾ? ಭಯನೇ ಆಗಲಿಲ್ಲ. ನಿರ್ಭೀತನಾಗಿ ಪ್ರಹ್ಲಾದ ಆ ಬೆಂಕಿ ಒಳಗಡೆ ಇಳಿತಾ ಇದ್ದಾನೆ. ಬೆಟ್ಟದ ಮೇಲಿನಿಂದ ಹಾಕ್ತಾ ಇದ್ದರೆ ಭಯನೇ ಆಗ್ತಾ ಇಲ್ಲ ಅವನಿಗೆ. ನಾರಾಯಣ 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 ಅಂತ ಪರಮಾತ್ಮನ ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾನೆ. ನಾಮವನ್ನು ಗಟ್ಟಿಯಾಗಿ ನಾನು ಹಿಡಿದಿರೋದ್ರಿಂದ ನನಗೆ ಭಯ ಇಲ್ಲ ಅಂತನ್ನುವ ದಿಟ್ಟತನ ಅವನಿಗೆ ಬಂದಿದೆ. ನೋಡಿ, ದೇವರ ಹೆಸರನ್ನು ಹೇಳಿದವರಿಗೇನೆ ಭಯ ಇಲ್ಲ ಅಂತಾದರೆ ದೇವರಿಗೆ ಎಲ್ಲಿದ್ದ ಭಯ? ಹೀಗಾಗಿ ಆ ಕೃಷ್ಣನಿಗೆ ಭಯವೇ ಇಲ್ಲ. ಮತ್ತಿನ್ನು ಯಾಕೆ ಹೋದ? ಎರಡು ಕಾರಣ. ಒಂದು, ಕಂಸ ಅವನು ಬಂಧುಗಳ ವಿಯೋಗದಿಂದ ತಪ್ತನಾಗಿ ಮರಣವನ್ನು ಹೊಂದಬೇಕು, ಏಕಾಂಗಿಯಾಗಿ ಮರಣವನ್ನು ಹೊಂದಬೇಕು, ಹೊರತಾಗಿ ಅವರೆಲ್ಲ ಬದುಕಿರುವಾಗ ಇವನೊಬ್ಬನೇ ಹೀಗೇನೆ ಸಾಯೋದಲ್ಲ ಅಂತ. ಇನ್ನೊಂದು ಕಾರಣವನ್ನು ನೀಡ್ತಾ ಇದ್ದಾರೆ. ಸ್ವವಲ್ಲಭಾಂ ನಂದ ಕಲತ್ರ ಜಾತಾಂ ಮನೋರಮಾಂ ಈಕ್ಷಿತು ಮೇ ವಸೋಗ. ಕೃಷ್ಣನಿಗೆ ಸುದ್ದಿ ಬಂತು, ಕೃಷ್ಣನ ಮಡದಿ ದುರ್ಗೆ ಅವತರಿಸಿದ್ದಾಳೆ ಅಂತ. ಕೃಷ್ಣ ಅವತಾರ ಮಾಡಿದಾಗ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವಕಿ ವಸುದೇವರು ಸ್ತೋತ್ರ ಮಾಡ್ತಿದ್ದಾರೆ, ಕೃಷ್ಣ ಅದನ್ನೆಲ್ಲ ಕೇಳ್ತಾ ಇದ್ದಾನೆ. ಸ್ತೋತ್ರ ಮಾಡ್ತಿದ್ದಾರೆ. ಕೃಷ್ಣ ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ನೀವು ಹಿಂದೆ ಪೃಶ್ನಿಯಾಗಿದ್ರಿ, ಸುತಪ ಆಗಿದ್ರಿ, ಆಮೇಲೆ ಕಶ್ಯಪ ಅದಿತಿಯರಾಗಿದ್ರಿ, ಈಗ ದೇವಕಿ ವಸುದೇವರಾಗಿದ್ದೀರಿ. ನಾನು ಪೃಶ್ನಿಗರ್ಭನಾಗಿ ಬಂದೆ, ಹಾಗೆ ಆದಿತ್ಯನಾಗಿ ವಾಮನನಾಗಿ ಬಂದೆ, ಈಗ ಕೃಷ್ಣನಾಗಿ ಬಂದಿದ್ದೇನೆ ಅಂತೆಲ್ಲ ಮಾತಾಡ್ತಾ ಇದ್ದಾನೆ. ಆವಾಗ ಗಡಿಬಿಡಿ ಇರಲಿಲ್ಲ ಕೃಷ್ಣನಿಗೆ. ಆಮೇಲೆ ಅಂದ, ಶಿಶುರೂಪವನ್ನು ಸ್ವೀಕಾರ ಮಾಡ್ತೀನಿ, ನನ್ನನ್ನು ಕೂಡಲೇ ಕರ್ಕೊಂಡು ಹೋಗಿ ಅಂತ. ಯಾಕೆ ಅಂದರೆ ಅಷ್ಟೊತ್ತಿಗೆ ದುರ್ಗೆ ಅವತಾರ ಆಗಿತ್ತು. ಕೃಷ್ಣ ಅವತಾರ ಮಾಡಿ ಕೆಲವು ಕ್ಷಣಗಳ ನಂತರದಲ್ಲಿ ದುರ್ಗಾವತಾರ ಆಯ್ತೋ ಇಲ್ಲೋ, ಮಡದಿಯನ್ನು ನೋಡಬೇಕು ಅಂತನೋ ಕೌತುಕ ಕೃಷ್ಣನಿಗೆ. ಮಡದಿ ಬಂದಿದ್ದಾಳೆ, ಹಾಗಾದ್ರೆ ಮೊದಲು ನೋಡಬೇಕು ದುರ್ಗೆಯನ್ನು. ತನ್ನ ಮಡದಿಯನ್ನು ನೋಡಬೇಕು ಅಂತನ್ನುವ ದೃಷ್ಟಿಯಿಂದ ಎಲ್ಲಿ ಬಂದಿದ್ದಾಳೆ? ನಂದಗೋಪನ ಮೇಲಿದ್ದ. ಈಗಲೇ ಹೋಗೋಣ. ಎಂಥ ಹಠ ನೋಡಿ. ಯಾವ ಪುರುಷರಿಗೂ ಕೂಡ, ಯಾವ ಮಹಿಳೆಯರಿಗೂ ಕೂಡ ಇಷ್ಟು ತರಾತುರಿ ಇಲ್ಲ. ನಮ್ಮ ಸ್ವಾಮಿ ನಾರಾಯಣನಿಗೆ ಎಂತಹ ತರಾತುರಿ. ಹಾಗೆ ಚಿಂತನೆ ಮಾಡಬೇಕು ಅಂತಾರೆ ವಾದಿರಾಜರು. ಆ ರಮಾನಾರಾಯಣರ ಪರಸ್ಪರ ಸ್ನೇಹ ಹೇಗಿದೆ ಅದನ್ನು ಚಿಂತನೆ ಮಾಡಿ ನಮ್ಮ ದಾಂಪತ್ಯವು ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿರಬೇಕು ಅಂತಾದರೆ ಪುರುಷರು ಸ್ತ್ರೀಯರು ತಂದೆ ತಾಯಂದಿರಾಗಿ ಅಥವಾ ಗಂಡ ಹೆಂಡತಿಯರಾಗಿ ಚೆನ್ನಾಗಿರಬೇಕು ಅಂತಂದರೆ ರಮಾನಾರಾಯಣರು ಹೇಗಿದ್ದಾರೆ ಅಂತ ಅನ್ನೋದನ್ನು ಚಿಂತನೆ ಮಾಡಬೇಕು. ಹಾಗೆ ಚಿಂತನೆ ಮಾಡೋದರಿಂದಲೂ ಕೂಡ ನಮ್ಮ ಜೀವನ ಸೊಗಸಾಗತ್ತೆ. ಅದಕ್ಕೆ ವಾದಿರಾಜರಂತಾರೆ, ದುರ್ಗೆ ಹುಟ್ಟಿದ್ದಾಳೆ ಅಂತನ್ನುವ ಕ್ಷಣದಲ್ಲಿ ಅವನು ಸರ್ವಜ್ಞ. ಅವನಿಗೆ ಗೊತ್ತಿದೆ ಇಲ್ಲಿ ಅವತಾರ ಆಗಿದೆ ದುರ್ಗೆಯದ್ದು ಅಂತ. ತತ್ಕ್ಷಣದಲ್ಲಿ ಹೇಳಿದ, ನನ್ನನ್ನು ಕರ್ಕೊಂಡು ಹೋಗು, ನಾನು ಶಿಶುರೂಪದಲ್ಲಿ ಇರ್ತೇನೆ, ನಾನು ಕರ್ಕೊಂಡು ಹೋಗು ಅಂತ. ಹೇಗೆ ಕರ್ಕೊಂಡು ಹೋಗಬೇಕು ವಿಚಾರವೇ ಇಲ್ಲ, ಈಗಲೇ ಆಗಬೇಕು ಅಂತ. ಅಲ್ಲಿ ಬಂಧನ ಇದೆ, ಮಳೆ ಬರ್ತಾ ಇದೆ, ರಾತ್ರಿ ಆಗಿದೆ, ಯಮುನೆ ಇದ್ದಾಳೆ, ತುಂಬಿ ನದಿ ಹರಿತಾ ಇದೆ, ಅದೆಲ್ಲ ನನಗೆ ಗೊತ್ತಿಲ್ಲ, ಈಗಲೇ ಹೋಗಬೇಕು ಅಂತ ಹಠ ಕೃಷ್ಣನದ್ದು. ಯಾಕೆ ಅಂತಂದರೆ ಹೆಂಡತಿಯನ್ನು ನೋಡಬೇಕು. ಸ್ವವಲ್ಲಭಾಂ ನಂದ ಕಲತ್ರ ಜಾತಾಂ ಮನೋರಮಾಂ ಈಕ್ಷಿತು ಮೇ ವಸೋಗಾತ್ ಕವಾಟ ಮುದ್ಘಾಟ್ಯ ಗೃಹಾಣಿ ವರ್ತ್ಮ. ಇನ್ನೊಬ್ರು ಯಾರಾದರೂ ಆ ಹಠ ಹಿಡಿದ್ರೆ ಸಾಧ್ಯ ಆಗತ್ತಾ? ಸಾಧ್ಯ ಆಗೋದಿಲ್ಲ. ಹಠ ಹಿಡಿಬೋದಷ್ಟೇ ಹೊರತಾಗಿ ಯಾವುದು ಫಲಿಸೋದಿಲ್ಲ. ಆದರೆ ನಾರಾಯಣ ಕೃಷ್ಣ ಅವನು ಹೇಳ್ತಾ ಇದ್ದಂತೆಯೇ ಆಗಿ ಹೋಯ್ತು ಕೆಲಸ ಅಂತ ಹೇಳ್ತಾರೆ. ಅಲ್ಲ, ಇಷ್ಟೆಲ್ಲ ಇತ್ತಲ್ಲ, ಬಂಧನ ಇತ್ತಲ್ಲ, ಬಂಧನ ಹೋಯ್ತು. ಹೇಗೆ ಹೋಯ್ತು? ಅವೆಲ್ಲ ಬಾಗಿಲು ಹಾಕಿದ್ದಾರೆ, ಎಲ್ಲ ಗಟ್ಟಿಯಾಗಿ ಬೀಗಳನ್ನು ಹಾಕಿದ್ದಾರೆ, ಬಾಗಿಲುಗಳನ್ನು ಹಾಕಿದ್ದಾರೆ, ಕಾವಲುಗಾರರಿದ್ದಾರೆ, ಇಷ್ಟೆಲ್ಲ ಇದೆ. ಹೇಗಾಯಿತು ಅಂತಂದರೆ ಬಾಗಿಲು ತಕ್ಕೊಂಡಿದೆ ಅಂತ. ಬಾಗಿಲು ತನ್ನಿಂತಾನೆ ಹೇಗೆ ತೆಗಿಲಿಕ್ಕೆ ಸಾಧ್ಯ? ಯಾರಾದರೂ ತೆಗಿಬೇಕಲ್ಲ ಬಾಗಿಲನ್ನು. ಯಾರಾದರೂ ಬಾಗಿಲು ತೆಗೆದ್ರೆ ಆವಾಗ ಬಾಗಿಲು ತಕ್ಕೊಳ್ಳುತ್ತೆ. ಈಗ ತನ್ನಿಂದ ತಾನೇ ಹೇಗೆ ಬಾಗಿಲು ತೆಗಿಲಿಕ್ಕೆ ಸಾಧ್ಯ ಅಂತಂದರೆ ಅದಕ್ಕೆ ತೆಗೆದಿದ್ದಾರೆ ಒಬ್ಬರು ಬಾಗಿಲನ್ನು ಅಂತಾರೆ. ಯಾರು ಬಂದರು ಆವಾಗ ಬಾಗಿಲು ತೆಗಿಲಿಕ್ಕೆ? ಭದ್ರವಾಗಿ ಕಂಸ ಆ ಬೀಗದ ಕೈಗಳನ್ನು ತನ್ನ ಹತ್ರನೇ ಇಟ್ಕೊಂಡಿದ್ದಾನೆ. ಇನ್ಯಾರಾದರೂ ತೆಗೆದು ಏನಾದರೂ ಅಪಾಯ ಮಾಡಿಬಿಟ್ರೆ ಅಂತ. ಹಾಗಿರುವಾಗ ಈಗ ಬಾಗಿಲು ತೆಗೆದವರು ಯಾರು ಅಂತಂದರೆ ಕವಾಟ ಮುದ್ಘಾಟ್ಯ ಗೃಹಾಣಿ ವರ್ತ್ಮ ದದುಃ ಕಿಲಾಸ್ಮೈ ಮಮ ಬುದ್ಧಿರಿತ್ಥಂ ವನಸ್ಪತೀಶೋ ಬಹಿರಭ್ರ ಸಂಸ್ಥಃ ತದೀಕ್ಷಣಾರ್ಥಿ ಸ್ವಯಮುದ್ಬಿಭೇದ. ಬಾಗಿಲು ತೆಗಿಲಿಕ್ಕೊಬ್ಬರು ಬಂದಿದ್ದಾರಂತೆ. ಯಾರದು?
ಬೀಗದ ಕೈ ಇರಲಿಲ್ಲಲ್ಲ ಅಂತಂದರೆ ಅವರಿಗೆ ಬೀಗ ಬೇಕಾಗಿಲ್ಲಂತೆ. ಯಾಕೆ ಅಂತಂದರೆ ಬಂದವರು ಯಾರು? ಚಂದ್ರ ಬಂದಿದ್ದಾನೆ. ಯಾಕೆ ಬಂದ ಚಂದ್ರ? ಅವನು ಬಾಗಿಲು ಹೇಗೆ ತೆಗದ ಅಂತ ಎರಡು ಜಿಜ್ಞಾಸೆಗಳು. ಅದಕ್ಕೆ ವಾದಿರಾಜರಂತಾರೆ, ಚಂದ್ರನಿಗೆ ಅವನಿಗೆ ಕೌತುಕ. ಏನು? ನನ್ನ ವಂಶದಲ್ಲಿ ಕೃಷ್ಣ ಬಂದಿದ್ದಾನೆ, ನನ್ನ ವಂಶದಲ್ಲಿ ಕೃಷ್ಣ ಅವತರಿಸಿದ್ದಾನೆ ಅಂತ ಬಹಳ ಕೌತುಕ ಅವನಿಗೆ. ನೋಡಬೇಕು ಅಂತ ಅನ್ನಿಸ್ತಂತೆ. ನನ್ನ ವಂಶದಲ್ಲಿ ಬಂದಿರುವಂತಹ, ನನ್ನ ವಂಶ ವೃದ್ಧಿಯನ್ನು ಮಾಡುವಂತಹ ಶ್ರೀಕೃಷ್ಣ. ಕೃಷ್ಣನಂತೆ ವಂಶವೃದ್ಧಿ ಮಾಡಿದವರು ಯಾರಿದ್ದಾರೆ ಹೇಳಿ? 16,108 ಜನ ಮಡದಿಯರು, ಒಬ್ಬೊಬ್ಬರಲ್ಲಿ 10 ಮತ್ತು 1ರಂತೆ ಮಕ್ಕಳು. ಈ ರೀತಿಯಲ್ಲಿ ವಂಶವೃದ್ಧಿಯನ್ನು ಮಾಡುವಂಥವನು ಶ್ರೀಕೃಷ್ಣ. ಅವನು ಸಂಖ್ಯೆಯನ್ನೂ ಬೆಳೆಸ್ತಾನೆ, ಕೀರ್ತಿಯನ್ನು ತಂದು ಕೊಡ್ತಾ ಇದ್ದಾನೆ. ದೇವರೇ ಕೃಷ್ಣನಾಗಿ ಬರ್ತಾ ಇದ್ದಾನೆ. ಹಾಗಿರುವಾಗ ಅವನು ನೋಡಬೇಕು ಅಂತನ್ನುವ ಕೌತುಕ ಚಂದ್ರನಿಗೆ. ಬಂದ, ಬಾಗಿಲು ಹಾಕಿತ್ತು. ಅವನು ಬಾಗಿಲು ತೆಗೆದೇ ಬಿಟ್ಟನಂತೆ. ಯಾಕೆ ಅಂತಂದರೆ ಆ ಬಾಗಿಲುಗಳು ಮರದ ಬಾಗಿಲುಗಳು, ದೊಡ್ಡ ದೊಡ್ಡ ಮರದ ಬಾಗಿಲುಗಳು. ಅದನ್ನು ಬಹಳ ಗಟ್ಟಿಯಾದಂತಹ ಬಾಗಿಲುಗಳು. ಆ ದ್ವಾರಪಾಲಕರು ಅದನ್ನೆಲ್ಲವನ್ನು ಕೂಡ ಬಲವಾಗಿ ಸರಿಸಬೇಕಾದಂತಹ ಬಾಗಿಲುಗಳು. ಅಂತಹ ಬಾಗಿಲುಗಳು ಹೇಗೆ ತೆರೆದುಕೊಂಡಿವೆ ಅಂತಂದರೆ ಚಂದ್ರ ನೋಡಿ. ಚಂದ್ರ ಅವನು ವನಸ್ಪತಿಗಳಿಗೆ ಅಧಿಪತಿ. ವನಸ್ಪತಿಗಳ ಪೋಷಣೆಯನ್ನು ಮಾಡುವಂಥವನೇ ಚಂದ್ರ. ಚಂದ್ರನ 16ನೇ ಒಂದು ಕಲೆ, ಅದು ಅಮಾವಾಸ್ಯೆ ದಿವಸ ಅದು ವನಸ್ಪತಿಗಳಲ್ಲೆಲ್ಲ ಸೇರಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಆ ಸೋಮ ಲತಾ ಬಳ್ಳಿಯನ್ನು ಹುಡುಕೋದು ಹೇಗೆ ಅಂತಂದರೆ, ಆ ಅಮಾವಾಸ್ಯೆಯ ರಾತ್ರಿಯ ಸಂದರ್ಭದಲ್ಲಿ ಯಾವ ಬಳ್ಳಿ ಹೊಳಿತಾ ಇರುತ್ತದೆ ಅದು ಸೋಮಲತಾ ಅಂತ ತಿಳಿಯಬೇಕು ಅಂತ ಚಂದ್ರನ ಒಂದು ಕಲೆಯನ್ನು ಸ್ವೀಕರಿಸು. ಹೀಗಾಗಿ ಸೋಮಲತೆಗೆ ಅಷ್ಟು ಬೆಲೆ, ಅಷ್ಟು ಮಹತ್ವ. ಬೆಲೆ ಅಂದರೆ ಎಲ್ಲಿ ಬೇರೆ ಕಡೆ ಸಿಗೋದಲ್ಲ, ಅದು ಹಿಮಾಲಯದಲ್ಲಿ ಕೆಲವು ಕಡೆ ಮಾತ್ರ ಇರೋದು. ಅದನ್ನು ಕಂಡು ಹಿಡಿಯೋದು ಬಹಳ ಕಷ್ಟ. ಅದನ್ನು ಆ ಅಮಾವಾಸ್ಯೆ ರಾತ್ರಿಯಲ್ಲಿ ನೋಡಬೇಕು, ಅವಾಗ ಕತ್ತರಿಸಬಾರದು. ಅದನ್ನು ನೋಡಿ ಅನಂತರದಲ್ಲಿ ಹಗಲಿನಲ್ಲಿ ಅದನ್ನು ಕತ್ತರಿಸಿಕೊಂಡು ಆಮೇಲೆ ಸಂಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಆ ಬಳ್ಳಿಗಳಲ್ಲಿ, ವನಸ್ಪತಿಗಳಲ್ಲಿ, ಎಲ್ಲ ವೃಕ್ಷಗಳಲ್ಲಿ ಚಂದ್ರ ತನ್ನ ಕಲೆಯನ್ನು ಇಡ್ತಾನೆ ಅಂತ ಇದೆ. ಹೀಗಾಗಿ ಆ ವನಸ್ಪತಿಗಳಿಗೆಲ್ಲದಕ್ಕೂ ಕೂಡ ಅಧಿಪತಿಯಾದಂಥವನು ಚಂದ್ರ. ತನ್ನ ಅಧೀನವಾಗಿರುವ ಬಾಗಿಲನ್ನು ತೆರೆಯೋದಕ್ಕೆ ಚಂದ್ರನಿಗೆ ಯಾವ ಶ್ರಮವೂ ಕೂಡ ಇಲ್ಲ. ಅವನು ಬಾಗಿಲನ್ನು ತೆರೆದ, ಬಾಗಿಲು ತೆಗೀತು, ನೇರವಾಗಿ ಒಳಗಡೆ ಬಂದು ಕೃಷ್ಣನ ನೋಡಬೇಕು ಅಂತ. ಇವನು ಬಾಗಿಲು ತೆಗೆದು ಬರ್ತಾ ಇದ್ದಾನೆ. ಬಾಗಿಲು ತೆಗೆದಿದೆಯಲ್ಲ, ಹೊರಡೋಣ ಅಂತ ಹೇಳಿ ವಸುದೇವ ಕೃಷ್ಣನನ್ನು ಕರೆದುಕೊಂಡು ಹೊರಡುತ್ತಾನೆ. ಕರೇ ನಿಧಾಯಾದ್ಭುತ ಬಾಲಮೇನಂ ಅಭೂತ್ ಬಹಿರ್ನಿಸ್ಸರತೋಸ್ಯ ಶೌರೇಃ ನ ತದ್ಗೃಹದ್ವಾರ ಗಣೋಂತರಾಯ ಕರಸ್ಥ ದೇವಸ್ಯ ಕುತೋಂತರಾಯ. ಅವನು ಬಂಧನದಲ್ಲಿದ್ದ ವಸುದೇವ, ದೇವಕಿ ಬಂಧನದಲ್ಲಿದ್ದಾಳೆ. ಕೃಷ್ಣ ಬಂದಿದ್ದಾನೆ, ಕೂಡಲೇ ಬಂಧನಗಳು ಕಳಚಿಕೊಂಡು, ಬಾಗಿಲು ಹಾಕಿತ್ತು, ಬಾಗಿಲು ತಕ್ಕೊಂಡಿದೆ. ಹೊರಗಡೆ ಹೋಗ್ತಾ ಇದ್ದಾರೆ. ದ್ವಾರಪಾಲಕರು, ಕಾವಲುಗಾರರು ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಎಲ್ಲ ಗಾಢ ನಿದ್ದೆಯಲ್ಲಿದ್ದಾರೆ. ಯಾರಿಗೂ ಕೂಡ ಎಚ್ಚರ ಇಲ್ಲ. ವಸುದೇವ ಹಾಗೇ ಕೃಷ್ಣನನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇದು ಹೇಗೆ ಸಾಧ್ಯ? ಎಲ್ಲೋ ಒಂದು ಕಡೆ ಎಡು ಬೀಳಬೇಕು, ಏನೋ ಒಂದು ತೊಂದರೆ ಆಗಬೇಕು. ಅಲ್ಲಿ ಅನೇಕ ರೀತಿಯ ತೊಂದರೆಯ ಪ್ರಸಂಗಗಳು. ಬಂಧನ ಇದೆ, ಕಾವಲುಗಾರರಿದ್ದಾರೆ, ಮಳೆ ಬರುತ್ತಾ ಇದೆ, ಇದು ಮಗು ಕತ್ತಲಿದೆ, ಹಾಗೆ ಯಮುನೆ ತುಂಬಿ ಹರಿತಾ ಇದ್ದಾಳೆ. ಎಲ್ಲ ತೊಂದರೆಗಳು ಕೂಡ ದೂರ ಆಗ್ತಾ ಇದೆ. ನೋಡಿ, ಇಷ್ಟೆಲ್ಲ ತೊಂದರೆಗಳು, ಒಂದಲ್ಲ ಎರಡಲ್ಲ, 10 ತೊಂದರೆಗಳು. ಆ 10 ತೊಂದರೆಗಳಿದ್ದರೂ ಕೂಡ ಒಂದೇ ಒಂದು ತೊಂದರೆಯಿಂದಲೂ ಕೂಡ ವಸುದೇವನಿಗೆ ಕೆಲಸ ಆಗಲಿಲ್ಲ ಅಂತಿಲ್ಲ. ಇದು ಹೇಗೆ ಸಾಧ್ಯ? ಇದು ಭಾರಿ ಆಶ್ಚರ್ಯ ಆಗುತ್ತೆ ನಮಗೆ. ಯಾವುದೋ ಕೆಲಸ ಮಾಡಬೇಕು ಅಂತ ಹೊರಟು ಎಲ್ಲ ಸಾಮಗ್ರಿ ಇರ್ತದೆ, ಎಲ್ಲ ಸಲಕರಣೆಗಳನ್ನು ಹೊಂದಿಸಿಕೊಳ್ಳುತ್ತೇವೆ. ಏನೋ ಒಂದು ತೊಂದರೆ, ಯಾವುದೋ ಒಂದು ಕೈ ಕೊಡುತ್ತೆ ನೋಡಿ. ಒಂದು ಕೈ ಕೊಡುತ್ತು ಅಂತಾದರೆ ಕೆಲಸ ಆಗೋದಿಲ್ಲ. ಆದರೆ ವಸುದೇವನಿಗೆ, ಅವನಿಗೆ ಯಾವುದೂ ಅನುಕೂಲವೇ ಇಲ್ಲ, ಎಲ್ಲ ತೊಂದರೆಗಳೇ ಇರೋದು. ಎಲ್ಲ ತೊಂದರೆಗಳಿದ್ದರೂ ಕೂಡ ಕೆಲಸ ಆಯಿತು. ಏನು ಸಂಕಲ್ಪ? ಮಥುರಾ ಪಟ್ಟಣದಿಂದ ಗೋಕುಲಕ್ಕೆ ಹೋಗಬೇಕು, ಈ ಮಗುವನ್ನು ಅಲ್ಲಿಡಬೇಕು, ಆ ಮಗುವನ್ನು ಇಲ್ಲಿ ತೊಗೊಂಬರಬೇಕು. ಇದು ಹೇಗೆ ಸಾಧ್ಯ ಆಗತ್ತೆ? ಇಷ್ಟೆಲ್ಲ ತೊಂದರೆಗಳಿವೆ ಅಲ್ಲ. ವಾದಿರಾಜರಂತಾರೆ ಯಾವುದು ತೊಂದರೆ ಆಗೋದಿಲ್ಲ ಅಂತ. ಯಾಕೆ ತೊಂದರೆ ಆಗೋದಿಲ್ಲ? ಏನು ಮಾಡ್ತಾ ಇದ್ದಾನೆ ವಸುದೇವ? ಕೃಷ್ಣನನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ, ಹೊರಟಿದ್ದಾನೆ, ಸಾಕಲ್ಲ ಅಂತಾರೆ. ಇದಕ್ಕಿಂತ ಇನ್ನೇನು ಬೇಕು?
ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯಲ್ಲೇ ದೇವರಿದ್ರೆ ಏನು ತೊಂದರೆ ಇದೆ ಹೇಳಿ? ದೇವರನ್ನೇ ಕೈಯಲ್ಲಿ ಹಿಡ್ಕೊಂಡಿದ್ದಾನವನು, ಎಲ್ಲಿ ತೊಂದರೆ ಬರಲಿಕ್ಕೆ ಸಾಧ್ಯ? ಹೀಗಾಗಿ ಬೀಗವು ತೆರೆದುಕೊಳ್ತು, ಬಾಗಿಲು ತಕ್ಕೊಳ್ತು, ಕಾವಲುಗಾರರು ನಿದ್ದೆಯಲ್ಲಿದ್ದಾರೆ. ಮಳೆ ಬಂತು, ಮಳೆಗೆ ಒಂದು ಛತ್ರಿಯಾಗಿ ಶೇಷದೇವರು ಬರ್ತಾ ಇದ್ದಾರೆ. ದಾರಿಯಲ್ಲಿ ಕತ್ತಲು ಅಂದರೆ ಶೇಷದೇವರ ಹೆಡೆ ಮೇಲಿರುವಂತಹ ಮಣಿಗಳಿಂದಲೇ ಅಷ್ಟು ಪ್ರಕಾಶವೂ ಆಗ್ತಾ ಇದೆ. ಹಾಗೆ ಹೋಗ್ತಾ ಇರುವಾಗ ಯಮುನೆಯೂ ದಾರಿಯನ್ನು ಬಿಡ್ತಾ ಇದ್ದಾಳೆ. ಆ ವಸುದೇವ ಸುಖವಾಗಿ ಹೋಗ್ತಾ ಇದ್ದ. ಎಲ್ಲ ತೊಂದರೆಗಳು ಕೂಡ ದೂರ ಹೋಗಿವೆ, ಅವನು ಸುಖವಾಗಿ ಹೋಗಿದ್ದಾನೆ. ಹಾಗಾದರೆ ಈ ತೊಂದರೆಯನ್ನು ಹೇಗೆ ಪರಿಹಾರ ಮಾಡಬೇಕು, ಆ ತೊಂದರೆಯನ್ನು ಹೇಗೆ ಪರಿಹಾರ ಮಾಡಬೇಕು ಅಂತನ್ನೋದಕ್ಕಿಂತ ನಾವು ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ ಏನು ಅಂದರೆ ದೇವರು ನಮ್ಮ ಕೈಯಲ್ಲಿರಬೇಕು, ದೇವರು ನಮ್ಮ ಕೈಯನ್ನು ಹಿಡಿಯಬೇಕು. ಅದು ಸರಿ, ನಾವು ದೇವರ ಕೈಯನ್ನು ಹಿಡಿಬೇಕು. ನಾವು ದೇವರನ್ನ ಕೈಯಲ್ಲಿ ಹಿಡಿದ್ರೆ ದೇವರು ನಮ್ಮ ಕೈಯನ್ನು ಹಿಡಿತಾನೆ.